ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ವಿಶೇಷ ವರದಿ ಏನಪ್ಪ ಅನ್ನೋದಾದರೆ, ಕರ್ನಾಟಕದ ಅನೇಕ ಈರುಳ್ಳಿ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅನ್ನೋದನ್ನು ತಿಳ್ಕೊಂಬರೋಣ. ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ಈರುಳ್ಳಿ ರೇಟ್ ಹೆಚ್ಚಾಗಲಿದೆಯಾ ಅಥವಾ ಇಳಿಕೆ ಆಗಲಿದೆಯಾ ಎಂಬುವ ಸಂಪೂರ್ಣ ವರದಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮತ್ತು ಯಾರೆಲ್ಲ ದಿನ ಮಾರ್ಕೆಟ್ಗಳ ಎಲ್ಲ ಅನೇಕ ಬೆಳೆಗಳ ಮಾರ್ಕೆಟ್ಗಳ ಅಪ್ಡೇಟ್ಗಳನ್ನ ನೀವು ಪಡಿಬೇಕಾದ್ರೆ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸಂಪೂರ್ಣ ನೋಡಿ. ವಿಡಿಯೋ ಕೊನೆಯದಲ್ಲಿ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ವಿಶೇಷವಾದ ಒಂದು ಟಿಪ್ಸ್ ಹೇಳಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ನೋಡಿ. ವಿಶೇಷವಾಗಿ ಈರುಳ್ಳಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ಒಂದೊಂದು ವಿಧವಾಗಿ ರೇಟ್ ನಡೆದಿದೆ ಅಂತ ಅನ್ಬೋದು. ಅದರಲ್ಲಿ ಮೊದಲನೇದಾಗಿ ಸಣ್ಣ ಗಾತ್ರ ಮತ್ತು ಮಧ್ಯಮ ಗಾತ್ರ, ಅದರಲ್ಲಿ ಇನ್ನೊಂದು ಸೈಜ್ ನೋಡೋದಾದರೆ ದೊಡ್ಡ ಗಾತ್ರಕ್ಕೆ 3 ವಿಂಗಡಣೆಯಾಗಿ ಎಲ್ಲ ಮಾರುಕಟ್ಟೆಗಳಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಅನೇಕ ಮಾರುಕಟ್ಟೆಗಳಲ್ಲಿ ಸಣ್ಣ ಗಾತ್ರ ಈರುಳ್ಳಿಗೆ 500ರಿಂದ ಹಿಡಿದು ಪ್ರತಿ ಕ್ವಿಂಟಲ್ಗೆ ಗರಿಷ್ಠ 1000 ರೂಪಾಯಿ ಮಟ್ಟ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಅದರಲ್ಲಿ ಮಧ್ಯಮ ಈರುಳ್ಳಿಗೆ 1000ರಿಂದ ಹಿಡಿದು 1200ರಿಂದ 1400ವರೆಗೂ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಅದರಲ್ಲಿ ಗರಿಷ್ಠ ಮತ್ತು ಎಲ್ಲಕ್ಕಿಂತ ಸ್ವಲ್ಪ ದೊಡ್ಡ ಗಾತ್ರ ಈರುಳ್ಳಿ ಇದ್ದರೆ ಅದಕ್ಕೆ 1000ರಿಂದ ಹಿಡಿದು ಗರಿಷ್ಠ 2100, 2400 ಇಲ್ಲಿವರೆಗೂ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಬಾಗಲಕೋಟೆ ಇರ್ಬೋದು, ನಮ್ಮ ಗದಗ ಇರ್ಬೋದು ಮತ್ತು ಬೆಳಗಾವಿ ಜಿಲ್ಲೆಯ ಮಾರ್ಕೆಟ್ಗಳಲ್ಲಿ ಈ ಸೈಜ್ನ ಸಣ್ಣ ಸೈಜು ಮತ್ತು ಮಧ್ಯಮ ಸೈಜು ಮತ್ತು ಗರಿಷ್ಠ ಸೈಜು ಈರುಳ್ಳಿಗಳಿಗೆ ಯಾವ ರೇಟ್ ಇದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ. ವಿಶೇಷವಾಗಿ ಈ ವಿಡಿಯೋನ ಸಂಪೂರ್ಣ ನೋಡಿ. ಮತ್ತು ಮುಂಬರುವ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಬರುವ ದಿನಗಳ ಮುಂಚೆ ಈರುಳ್ಳಿ ರೇಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತಾ, ಹೊರ ರಾಜ್ಯಗಳಿಗೆ ಇನ್ನೂ ಹೆಚ್ಚಿನ ರಫ್ತು ಬೇಡಿಕೆ ಆಗಬಹುದಾ ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ಎಲ್ಲ ವಿವರವಾಗಿ ತಿಳಿಸಿದ್ದೇನೆ ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣ ನೋಡಿ ಅಂತ ಅಂದ್ಕೊಂಡು ಬನ್ನಿ ಸ್ನೇಹಿತರೆ. ಇವತ್ತಿನ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಇವೆಲ್ಲ ಅನೇಕ ಮಾರುಕಟ್ಟೆಗಳ ಬೆಲೆಗಳನ್ನು ಇವತ್ತು ನೋಡ್ಕೊಂಬರೋಣ. ಮೊದಲನೇದಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಸಿಗ್ತಾ ಇದೆ ಪ್ರತಿ ಕ್ವಿಂಟಲ್ಗೆ ಅನ್ನೋದಾದರೆ, ಇಲ್ಲಿ ಫಸ್ಟ್ ಸೈಜು, ಸೆಕೆಂಡ್ ಸೈಜು ಮತ್ತು ಗರಿಷ್ಠ ಸೈಜ್ ಮೇಲೆ ಬೆಲೆ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಈಗ ಗರಿಷ್ಠ ಬೆಲೆ ನೋಡೋದಾದರೆ ಇಲ್ಲಿ 1000ರಿಂದ ಹಿಡಿದು 2400ವರೆಗೂ ನಮ್ಮ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನಡೆದಿದೆ ಅಂತ ಅನ್ಬೋದು ಇಲ್ಲಿ ಪ್ರತಿ ಕ್ವಿಂಟಲ್ಗೆ. ಮತ್ತು ಅದರಲ್ಲಿ ಸಣ್ಣ ಸೈಜು ಮತ್ತು ಮಧ್ಯಮ ಸೈಜ್ಗೆ ಅದೇ ರೀತಿ ಸ್ವಲ್ಪ ಕಡಿಮೆ ಬೆಲೆಯಿಂದ ಮಾರಾಟವಾಗ್ತಾ ಇವೆ ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಬಾದಾಮಿ ಮಾರುಕಟ್ಟೆಯಲ್ಲಿ ಅದೇ ರೀತಿ ಸಣ್ಣ ಸೈಜ್ ಮತ್ತು ಮಧ್ಯಮ ಸೈಜ್ ಇದೇ ರೇಟ್ ಮೇಲೆ ನೋಡೋದಾದರೆ ಇಲ್ಲಿ ಕನಿಷ್ಠ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ 1200ರಿಂದ ಹಿಡಿದು 1900ವರೆಗೂ ಪ್ರತಿ ಕ್ವಿಂಟಲ್ಗೆ ನಮ್ಮ ಬಾದಾಮಿ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಉತ್ತರ ಕರ್ನಾಟಕದ ಮಾರ್ಕೆಟ್ ಅನ್ನೋದಾದರೆ ಪ್ರಸಿದ್ಧ ಮಾರ್ಕೆಟ್ ಮತ್ತು ನಮ್ಮ ಗದಗ ಮಾರ್ಕೆಟ್ನಲ್ಲಿ ಇಲ್ಲಿ 3 ಥರ ವಿಂಗಡಣೆಯಾಗಿ ಮಾರಾಟ ಆಗ್ತಾ ಇವೆ ಸ್ನೇಹಿತರೆ. ಇಲ್ಲಿ 3 ವಿಂಗಡಣೆಯನ್ನು ಎಲ್ಲ ಸಮಯದ ಅಭಾವದಿಂದ ಎಲ್ಲ ರೇಟ್ಗಳನ್ನ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಕನಿಷ್ಠದಿಂದ ಗರಿಷ್ಠವರೆಗೂ ನಾವು ರೇಟ್ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಕನಿಷ್ಠ ನೋಡೋದಾದರೆ 1000ದಿಂದ ಶುರುವಾಗಿ 2100, 2300ವರೆಗೂ ಪ್ರತಿ ಕ್ವಿಂಟಲ್ಗೆ ಇವತ್ತಿನ ಉಳ್ಳಾಗಡ್ಡಿ ರೇಟ್ ಇಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತು ಟೆಂಡರ್ ಆಗ್ತಾಯಿವೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಚಿತ್ರದುರ್ಗ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಇಲ್ಲಿ 1200ರಿಂದ ಶುರುವಾಗಿ 2300ವರೆಗೂ ಇಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ದಪ್ಪ ಸೈಜ್ ಮತ್ತು ಡ್ರೈ ಗಡ್ಡೆ ಇದ್ದರೆ ಇನ್ನೂ 100 ರೂಪಾಯಿ ಜಾಸ್ತಿನೇ ರೇಟ್ ಕಾಣ್ತಾ ಇವೆ ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ದರದಿಂದ ನೋಡೋದಾದರೆ 1000ರಿಂದ ಹಿಡಿದು 2000ವರೆಗೂ ನಮ್ಮ ಬೆಳಗಾವಿ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಮತ್ತು ಇವತ್ತು ಖರೀದಿನೂ ಆಗ್ತಾಯಿವೆ. ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಬಿಜಾಪುರ ಮಾರುಕಟ್ಟೆಯಲ್ಲಿ
ಪ್ರತಿ ಕ್ವಿಂಟಲ್ಗೆ 1000ಲಿಂದ ಹಿಡಿದು ಗರಿಷ್ಠ 2100 ಮತ್ತು ಅದರಲ್ಲಿ ಸೆಕೆಂಡ್ ಸೈಜ್ ನೋಡೋದಾದರೆ 1900ವರೆಗೂ ಪ್ರತಿ ಕ್ವಿಂಟಲಿಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ರಾಯಚೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 1000ಲಿಂದ ಶುರುವಾಗಿ ಗರಿಷ್ಠ 2100ವರೆಗೂ ನಮ್ಮ ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಕಂಡಿದೆ ಅಂತ ಅನ್ಬೋದು. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಯಶವಂತಪುರ ಬೆಂಗಳೂರು KR ಪೇಟೆ ಮತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ 1200ಲಿಂದ ಶುರುವಾಗಿ 2200 1900ವರೆಗೂ ಪ್ರತಿ ಕ್ವಿಂಟಲ್ಗೆ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ನಮ್ಮ ಹುಬ್ಬಳ್ಳಿ ಮಾರುಕಟ್ಟೆ ನೋಡೋದಾದರೆ ಅಂಬ್ರಗೋಳ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 1000ಲಿಂದ ಶುರುವಾಗಿ ಗರಿಷ್ಠ 2000ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಹಾವೇರಿಯಲ್ಲಿ ಪ್ರತಿ ಕ್ವಿಂಟಲ್ಗೆ 1000ಲಿಂದ ಶುರುವಾಗಿ 2000ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಮಾರುಕಟ್ಟೆಗಳಲ್ಲಿ 100 ರೂಪಾಯಿ ಹೆಚ್ಚು ಕಡಿಮೆ ಇದೇ ರೇಟ್ ಸಿಗ್ತಾ ಇದೆ. ಆದರೆ ಕಳೆದ 2 ತಿಂಗಳ ಹಿಂದೆ ಕನಿಷ್ಠ ಬೆಲೆ ಅಂತೂ ಸಿಗ್ತಾ ಇಲ್ಲ. ಆದರೂ ಸ್ವಲ್ಪ ದರದಲ್ಲಿ ಚೇತರಿಕೆ ಕಂಡಿದೆ. ಈಗ ಬರುವ ಇನ್ನೊಂದು 2-3 ದಿನದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ರೇಟ್ ಏರಿಕೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಈಗ ಹಬ್ಬದ ದಿನ ಆದರೆ ಸಂಕ್ರಾಂತಿ ಮತ್ತು ಹೊರ ರಾಜ್ಯಗಳಿಗೆ ಇನ್ನೂ ಹೆಚ್ಚಿನ ಬೇಡಿಕೆ ಇರುವುದರಿಂದ ಕೆಲವು ವರದಿಗಳ ಪ್ರಕಾರ ಇನ್ನೂ ಪ್ರತಿ ಕ್ವಿಂಟಲ್ಗೆ ಇನ್ನೂ 100, 200, 200 ಈ ರೀತಿ ಏರಿಕೆ ಆಗುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ. ಅದಕ್ಕಾಗಿ ಕೃಷಿ ಮಾರುಕಟ್ಟೆಗಳ ಅಪ್ಡೇಟ್ಗಳನ್ನ ತಿಳ್ಕೊಂಡು ಮಾರಾಟ ಮಾಡಿದರೆ ಉತ್ತಮ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ನನ್ನ ರೈತ ಬಾಂಧವರಿಗೂ ಧನ್ಯವಾದ ಹೇಳುತ್ತಾ, ಮುಂದಿನ ವಿಡಿಯೋದಲ್ಲಿ ಬೀಜದ ಶುಂಠಿ ಯಾರಿಗೆಲ್ಲ ಬೇಕಾಗಿದೆ ನಾಟಿ ಮಾಡಲು, ಅವರಿಗೆ ಒಳ್ಳೆಯ ಶುಂಠಿ ಇದೆ ಮಾರಾಟಕ್ಕೆ ಬೇಕಾದವರು ಮುಂದಿನ ವಿಡಿಯೋದಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ, ಅದಕ್ಕೆ ಕಾಲ್ ಮಾಡ್ಬೋದು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.